ನಿನ್ನೆ ಏನು ಘಟನೆ ನಡೀತು ಭೀಕರವಾದ ಆಘಾತವನ್ನು ತಂದೊಡ್ಡಿದೆ. ನಮ್ಮ ಕರ್ನಾಟಕದವರೇ 7 ಜನ ತೀರು ಹೋಗಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ. ಅವರು ಮುಸಲ್ಮಾನರು ಅಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ಅವರನ್ನ ಸಾಯಿಸಿದ್ದಾರೆ. ಇದೊಂದು ಎಂಥ ಮನಸ್ಥಿತಿ ಅನ್ನೋದನ್ನ ನಾವೆಲ್ಲ ಹಿಂದೂಗಳು ಯೋಚನೆ ಮಾಡಬೇಕಾಗಿದೆ. ಜೀವ ಭಯಕ್ಕೋಸ್ಕರ ಎಲ್ಲೆಲ್ಲಿಗೋ ಓಡಬೇಕಾದಂತ ಸ್ಥಿತಿ ಬಂದಿದೆ ಅಂತ ಏನ್ ಹೇಳ್ಬೇಕು. ಈ ರೀತಿ ಬಹುಸಂಖ್ಯಾತರಾಗಿರುವಂತ ನಮಗೆ ರಕ್ಷಣೆ ಇಲ್ಲ. ಎಲ್ಲಿವರೆಗೆ ಹಿಂದೂಗಳು ಹೇಡಿಯಾಗಿರ್ತಾರೋ ಅಲ್ಲಿವರೆಗೆ ಹಿಂದೂಗಳು ಇದೇ ಸ್ಥಿತಿಯನ್ನು ಅನುಭವಿಸ್ಬೇಕಾಗುತ್ತೆ. ನಮ್ಮನ್ನು ಬೇಕಾದ್ರೆ ಸಾಯಿಸಿ ಅಂತ ಹೇಳಿದಾಗ ತುಮಾರ ಮೋದಿ ಕೋ ಬತಾವೋ ಅಂತ ಆತ ಒಬ್ಬ ಹೇಳಿದ್ನಂತೆ. ಹೋದಂತ ಪ್ರವಾಸಿಗರು ಅನೇಕರು ಲಾಡ್ಜ್ಗಳಲ್ಲಿ ಉಳ್ಕೊಂಡಿದ್ದಾರೆ. ಮುಂದೇನು ಅಂತ ಅವರಿಗೆ ಆತಂಕ ಕಾಡ್ತಾ ಇದೆ. ಯುದ್ಧದ ಮನಸ್ಥಿತಿ ಇರಬೇಕು ಹಿಂದೂಗಳಲ್ಲಿ. ಹಾಗಿದ್ರೆ ಮಾತ್ರ ಹಿಂದೂ ಸಮಾಜ ಬಲಿಷ್ಠವಾಗಿ ಉಳಿಯೋದಕ್ಕೆ ಸಾಧ್ಯ ಇದೆ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಿನ್ನೆ ಏನು ಘಟನೆ ನಡೀತು ಅದು ಇಡೀ ದೇಶಕ್ಕೆ ಒಂದು ಬಹಳ ಭೀಕರವಾದ ಆಘಾತವನ್ನು ತಂದೊಡ್ಡಿದೆ. ಜೊತೆಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಕಾಶ್ಮೀರಕ್ಕೆ ಹೋದಂತ ಪ್ರವಾಸಿಗರು ಪೆಹಲ್ಗಾಮ್ ಹತ್ರ ಇರುವಂತ ಬೈಸರಾನ್ ಹುಲ್ಲುಗಾವಲು, ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ, ಅದನ್ನ ನೋಡೋದಕ್ಕೆ ಅಂತ ಹೋಗಿದ್ರು. ಈಗ ಬೇಸಿಗೆ ಸಮಯ, ರಜೆ ಸಮಯ, ಅನೇಕ ದಂಪತಿಗಳು ಮಕ್ಕಳು ಹೋಗಿದ್ರು. ಆದರೆ ಅವ್ರ ಮೇಲೆ ಏಕಾಏಕಿ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿದ್ರು. 27ಕ್ಕೂ ಹೆಚ್ಚು ಜನ ಅಲ್ಲಿ ಸತ್ತಿದ್ದಾರೆ. ನಮ್ಮ ಕರ್ನಾಟಕದವರೇ 7 ಜನ ತೀರು ಹೋಗಿದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ. ಶಿವಮೊಗ್ಗದ ಮಂಜುನಾಥ್, ಹಾಗೇನೆ ಬೆಂಗಳೂರಿನ ಮಧುಸೂದನ್ ರಾವ್, ಭರತ್ ಭೂಷಣ್ ಅವ್ರದ್ದು ಮಾತ್ರ ಪತ್ತೆ ಆಗಿದೆ, ಉಳಿದವ್ರದ್ದು ಪತ್ತೆ ಆಗ್ಬೇಕಾಗಿದೆ. ಮಹಾರಾಷ್ಟ್ರ, ಗುಜರಾತಿಂದ ಹೋದಂಥವ್ರು ಕೂಡ ಅಲ್ಲಿ ಹತ್ಯೆಗೀಡಾಗಿದ್ದಾರೆ. ಈ ಹತ್ಯೆ ಮಾಡಿದ ಉದ್ದೇಶ ಆದ್ರೂ ಏನು? ಉದ್ದೇಶ ಸ್ಪಷ್ಟ. ಉಗ್ರ ಸಂಘಟನೆ ಹೇಳ್ಕೊಂಡಿದೆ. ಏನು ಅಂದ್ರೆ ಅತಾವುರ್ ರಾಣಾ ಅನ್ನುವಂತ ಮುಂಬೈನ ಏನೊಂದು 160 ಜನರ ಒಂದು ಮಾರಣ ಹೋಮ ಆಯಿತು ಕೆಲವು ವರ್ಷಗಳ ಹಿಂದೆ. ಅದರ ಒಬ್ಬ ಮಾಸ್ಟರ್ ಮೈಂಡ್ ಅತಾವುರ್ ರಾಣಾ, ಅವನು ಅಮೆರಿಕದಲ್ಲಿದ್ದ. ಅಮೆರಿಕದಿಂದ ಗಡೀಪಾರಾಗಿ ಭಾರತಕ್ಕೆ ಆತ ಬಂದ. ಆತನನ್ನ ಭಾರತ ಸರ್ಕಾರ ವಶಪಡಿಸಿಕೊಂಡು ಈಗ ಬಂಧನದಲ್ಲಿಟ್ಟಿದೆ. ಅದರ ಸೇಡಿನ ಪ್ರತೀಕವಾಗಿ ಇದನ್ನ ಮಾಡಿದೀವಿ ಅಂತ ಹೇಳಿದ್ರು. ಅದು ಕೂಡ ಎಷ್ಟೊಂದು ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂದ್ರೆ, ಹೆಂಗಸರ ಮಕ್ಕಳನ್ನ ಅವರು ಕೊಲೆ ಮಾಡಲಿಲ್ಲ, ಕೇವಲ ಗಂಡಸರನ್ನ, ಅದು ಕೂಡ ಅವರ ಧರ್ಮ ಯಾವುದು, ಜಾತಿ ಯಾವುದು ಅಂತ ಪರೀಕ್ಷೆ ಮಾಡಿದ್ದಾರೆ. ಅವರ ಬಟ್ಟೆಯನ್ನ ಬಿಚ್ಚಿಸಿ ಅವರು ಮುಸಲ್ಮಾನರು ಅಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಂಡು ಅವರನ್ನ ಸಾಯಿಸಿದ್ದಾರೆ. ನಿರ್ದಯವಾಗಿ, ಬಹಳ ಭೀಕರವಾಗಿ ಸಾಯಿಸಿದ್ದಾರೆ. ಇದೊಂದು ಎಂಥ ಮನಸ್ಥಿತಿ ಅನ್ನೋದನ್ನ ನಾವೆಲ್ಲ ಹಿಂದೂಗಳು ಯೋಚನೆ ಮಾಡಬೇಕಾಗಿದೆ. ನಾನು ಕಳೆದ ವಾರ ಪಶ್ಚಿಮ ಬಂಗಾಳದ ಹಿಂದೂಗಳ ಮೇಲೆ ನಡೀತಾ ಇದ್ದಂತ ಮಾರಣ ಹೋಮದ ಬಗ್ಗೆ ಒಂದು ಲೇಖನ ಬರೆದಿದ್ದೆ. ಹಿಂದೂಗಳೇ ಇನ್ನೂ ಎಷ್ಟು ಅಂತ ಓಡ್ತೀರಿ, ಎಲ್ಲಿಗೆ ಅಂತ ಹೋಗ್ತೀರಿ ಅನ್ನುವಂಥ ಲೇಖನ. ಬಹಳಷ್ಟು ಪ್ರತಿಕ್ರಿಯೆಗಳು ಕೂಡ ಬಂದಿತ್ತು. ಬಹುಸಂಖ್ಯಾತ ಹಿಂದೂ ದೇಶದಲ್ಲಿ ನಾವು ಹಿಂದೂಗಳೇ ಜೀವ ಭಯಕ್ಕೋಸ್ಕರ ಎಲ್ಲೆಲ್ಲಿಗೋ ಓಡ್ಬೇಕಾದಂತ ಸ್ಥಿತಿ ಬಂದಿದೆ ಅಂತ ಏನ್ ಹೇಳ್ಬೇಕು. ಇದು ಕೇವಲ ಕಾಶ್ಮೀರದಲ್ಲಿ ಮಾತ್ರ ಅಲ್ಲ, ಕಳೆದ ವಾರ ಪೂರ್ತಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್, ಪರಗಣ ಅಲ್ಲೆಲ್ಲ ನಡೀತು. ಅಲ್ಲಿರುವಂತ ಹಿಂದೂಗಳನ್ನ ಮನೆಗೆ ಹೋಗಿ ಎಳೆದು ಹೊರಗೆ ಹಾಕಿ ಸಾಯಿಸಿದ್ರು. ಅನೇಕರು ಸತ್ರು. ಆದ್ರೆ ಅಲ್ಲಿ ನಮ್ಮ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಏನೂ ಮಾಡ್ಲಿಲ್ಲ. ಆಕೆ ಒಂದೇ ಒಂದು ಅಕ್ಷರವನ್ನು ಕೂಡ ಮಾತಾಡ್ಲಿಲ್ಲ ಈ ರೀತಿ ಆಗಿದ್ದಕ್ಕೆ. ನಾಗ್ಪುರದಲ್ಲಿ ಕೂಡ ನಡೀತು. ಔರಂಗಜೇಬನ ಒಂದು ಸಮಾಧಿ ಸ್ಥಳ, ಅದರ ಬಗ್ಗೆ ಒಂದು ವಿವಾದ ಏರ್ಪಟ್ಟಾಗ ಅಲ್ಲಿರುವ ಮುಸಲ್ಮಾನರೆಲ್ಲರೂ ಕೂಡ ಇಡೀ ನಾಗ್ಪುರದಲ್ಲಿ ವಿಧ್ವಂಸಕಾರಿ ಕೃತ್ಯಗಳನ್ನ ನಡೆಸಿದ್ರು. ಇನ್ನು ಅನೇಕ ಕಡೆ ನಡೀತಾನೆ ಇದೆ ದೇಶದಲ್ಲಿ. ಈ ರೀತಿ ಬಹುಸಂಖ್ಯಾತರಾಗಿರುವಂತ ನಮಗೆ ರಕ್ಷಣೆ ಇಲ್ಲ. ಆದರೆ ನಮ್ಮ ಅನೇಕ ಕಾಂಗ್ರೆಸ್ ಸರ್ಕಾರಗಳು ಹೇಳೋದು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕು, ಅವರೆಲ್ಲ ನಮ್ಮ ಬಾಂಧವರು ಅಂತ. ಬಾಂಧವರ ಕೃತ್ಯಗಳು ಏನು ಅಂತ ಇವತ್ತು ಗೊತ್ತಾಗ್ತಾ ಇದೆ. ಈ 5-6 ಜನ ಉಗ್ರರು ಪೆಹಲ್ಗಾಮ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೆಲ್ಲ ಬಹಳಷ್ಟು ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಮಾಡ್ಬೇಕಾದ್ರೆ ಅಲ್ಲಿ ಸ್ಥಳೀಯರು ಕೂಡ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅಂತಾನೆ ಅರ್ಥ. ಸ್ಥಳೀಯರ ಸಹಕಾರ ಇಲ್ಲದೆ ಇದು ಇರೋಕ್ ಸಾಧ್ಯ ಇಲ್ಲ. ನಿನ್ನೇನೋ ಇಡೀ ಕಾಶ್ಮೀರದಲ್ಲಿ ಎಲ್ಲಾ ಕಡೆ ಅಲ್ಲಿನ ಸ್ಥಳೀಯರು ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಒಳ್ಳೆ ಬೆಳವಣಿಗೆ ನಿಜ. ಆದ್ರೆ ನಮ್ಮ ಒಳಗೆ ಶತ್ರುಗಳಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನಮ್ಮ ದೇಶದೊಳಗೆ ನಮ್ಮ ಹೊರಗಿನ ಶತ್ರುಗಳನ್ನ ಸಪೋರ್ಟ್ ಮಾಡುವಂತವ್ರು ಸಾಕಷ್ಟು ಜನ ಇದ್ದಾರೆ. ಇದು ಎಂತಹ ಮಾನಸಿಕತೆ ಹಾಗಾದ್ರೆ? ಹಿಂದೂಗಳು ಹಾಗಾದ್ರೆ ಬದುಕಿರಬಾರ್ದ? ಹಿಂದೂಗಳು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯವೇ ಇಲ್ವೇ? ಈ ರೀತಿಯ ಮನಸ್ಥಿತಿ ಇದ್ರೆ ಹಿಂದೂಗಳ ಪಾಡು ಏನಾಗ್ಬೇಕು ಮುಂದೆ?
ಇವತ್ತು ಕಾಶ್ಮೀರ ಆಯ್ತು, ಮೊನ್ನೆ ಪಶ್ಚಿಮ ಬಂಗಾಳ ಆಯ್ತು, ನಾಳೆ ಕೇರಳದಲ್ಲೂ ಆಗುತ್ತೆ. ಅಷ್ಟೇಕೆ ಕರ್ನಾಟಕದಲ್ಲಿ ಕೂಡ ಆಗುತ್ತೆ. ಕರ್ನಾಟಕದಲ್ಲಿರುವಂತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅದು ಜಾತಿಗಳನ್ನ ಒಡೆದು ಈಗ ಜಾತಿ ಗಣತಿ ಹೆಸರಿನಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಅನ್ನೋದನ್ನ ತಂದ್ಬಿಟ್ಟಿದ್ದಾರೆ. ವೀರಶೈವರಲ್ಲಿ 2 ಗುಂಪುಗಳನ್ನು ಮಾಡಿದ್ದಾರೆ ಮತ್ತು ಹಿಂದೂಗಳಲ್ಲದೆ ಬೇರೆ ಬೇರೆ ಜಾತಿಗಳನ್ನ ಮಾಡಿದ್ದಾರೆ. ಅದ್ರ ಪ್ರಕಾರ ಮುಸಲ್ಮಾನರ ಸಂಖ್ಯೆನೇ ಇಲ್ಲಿ ಜಾಸ್ತಿ, ಅವರೇ ಬಹುಸಂಖ್ಯಾತರು ಅನ್ನೋ ಮನಸ್ಥಿತಿಯನ್ನ ತಂದಿಟ್ಟಿದ್ದಾರೆ. ಅಂದ್ರೆ ಹಿಂದೂಗಳು ಒಗ್ಗಟ್ಟಾಗಬಾರ್ದು, ಹಿಂದೂಗಳು ಬಿಡಿ ಬಿಡಿಯಾಗಿರ್ಬೇಕು. ಅವರು ಬಿಡಿ ಬಿಡಿಯಾಗಿದ್ರೆ ಇಲ್ಲಿ ಮುಸಲ್ಮಾನರಿಗೆ ಬಹಳ ಲಾಭ ಆಗುತ್ತೆ ಅನ್ನುವಂತ ಮಾನಸಿಕತೆ ಇದು. ಇದನ್ನ ಬದಲಾಯಿಸಬೇಕಾದ್ರೆ ಇರುವಂತ ಒಂದೇ ಒಂದು ಮದ್ದು ಅಂದ್ರೆ ಹಿಂದೂಗಳು ಜಾಗೃತರಾಗಬೇಕು. ಹಿಂದೆ ವಿವೇಕಾನಂದರು ಏನ್ ಹೇಳಿದ್ರು, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ. ಆ ಮಾತನ್ನ ಮತ್ತೆ ಮತ್ತೆ ನಾವು ಸ್ಮರಣೆ ಮಾಡ್ಕೋಬೇಕು. ಎಲ್ಲಿವರೆಗೆ ಹಿಂದೂಗಳು ಹೇಡಿಯಾಗಿರ್ತಾರೋ ಅಲ್ಲಿವರೆಗೆ ಹಿಂದೂಗಳು ಇದೇ ಸ್ಥಿತಿಯನ್ನು ಅನುಭವಿಸ್ಬೇಕಾಗುತ್ತೆ. ಅವರ ಹೆಂಡತಿಯಂದರು, ಅವರ ತಾಯಂದಿರು, ಮಕ್ಕಳು, ಅವರ ಅಕ್ರಂದನ ನಿರಂತರವಾಗಿ ನಡೀತಾನೆ ಇರುತ್ತೆ, ಅದಕ್ಕೊಂದು ಕೊನೆ ಇರೋದಿಲ್ಲ. ಹಾಗಾಗಿ ಹಿಂದೂಗಳು ಜಾಗೃತರಾಗಬೇಕಾದಂತ ಅಗತ್ಯವನ್ನ ಇದು ಸಾರಿ ಸಾರಿ ಹೇಳಿದೆ. ನಿನ್ನೆಯ ಘಟನೆಯ ಬಗ್ಗೆ ಎಲ್ಲರೂ ಕೂಡ, ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಯಾವುದಿದೆ, ಅಮೆರಿಕ ಅಧ್ಯಕ್ಷ ಟ್ರಂಪ್, ಹಾಗೆ ರಷ್ಯಾದ ಪುಟಿನ್, ಇನ್ನೂ ಅನೇಕರು ಇದನ್ನ ಖಂಡಿಸಿದ್ದಾರೆ. ಸ್ವತಃ ದುಬೈನ ರಾಜಕುಮಾರ, ಆತ ಮುಸಲ್ಮಾನ್ ದೇಶದವನು, ಆತ ಕೂಡ ಈ ಘಟನೆಯನ್ನ ಖಂಡಿಸಿದ್ದಾನೆ. ಮೋದಿ ಅಲ್ಲಿಗೆ ಹೋಗಿದ್ರು ಒಂದು ಭೇಟಿಗೋಸ್ಕರ, ಆದ್ರೆ ಮೋದಿ ಭೇಟಿಯನ್ನ ಅರ್ಧಕ್ಕೆ ರದ್ದು ಮಾಡಿ ವಾಪಸ್ ಬಂದ್ರು. ಅವ್ರು ಇವತ್ತು ಒಂದು ದೊಡ್ಡ ಮೀಟಿಂಗ್ ತಗೊಂಡಿದ್ದಾರೆ. ಸ್ವತಃ ಹೇಳಿದ್ದಾರೆ, ಉಗ್ರರನ್ನ ನಾವು ಖಂಡಿತ ಬಿಡೋದಿಲ್ಲ, ಅವರಿಗೆ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ. ನಿನ್ನೆಯಲ್ಲಿ ಯಾರು ಗುಂಡು ಹಾರಿಸಿ ಸಾಯಿಸಿದ್ರು, ಹೆಂಡತಿಯಂದ್ರು ಕೇಳ್ಕೊಂಡ್ರು, ದಯವಿಟ್ಟು ಹೀಗೆಲ್ಲ ಮಾಡಬೇಡಿ, ಯಾಕೆ ಸಾಯಿಸ್ತೀರಾ, ನಮ್ಮನ್ನೂ ಬೇಕಾದ್ರೆ ಸಾಯಿಸಿ ಅಂತ ಹೇಳಿದಾಗ, ತುಮಾರ ಮೋದಿ ಕೋ ಬತಾವೋ ಅಂತ ಆತ ಒಬ್ಬ ಹೇಳಿದ್ನಂತೆ, ನಿಮ್ ಮೋದಿಗೆ ಹೋಗಿ ಹೇಳಿ ಅಂತ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಈ ದೇಶದಲ್ಲಿ ಏನೊಂದು ಸಂವಿಧಾನದ ಪ್ರಕಾರ ನಡೀತಾ ಇದೆ ಕೇಂದ್ರ ಸರ್ಕಾರ, ಆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಹೂಡಿರುವಂತ ಒಂದು ದೊಡ್ಡ ಯುದ್ಧ ಇದು. ಇಲ್ಲಿನ ಯಾರು ದೇಶದ್ರೋಹಿಗಳಿದ್ದಾರೆ, ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಅವ್ರ ಜೊತೆಗೆ ಇನ್ನೂ ಅನೇಕ ಬೇರೆ ಬೇರೆ ರಾಜಕೀಯ ಪಕ್ಷದ ಸಮಯ ಸಾಧಕರು ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈ ದೇಶದಲ್ಲಿರುವಂತ ಪ್ರಜಾತಂತ್ರ ವ್ಯವಸ್ಥೆಯನ್ನ ಅದನ್ನ ಸರ್ವನಾಶ ಮಾಡಬೇಕು. ಇಲ್ಲಿ ಮತ್ತೆ ಪುನಃ ಒಂದು ಅರಾಜಕತೆಯನ್ನ ಸೃಷ್ಟಿ ಮಾಡಬೇಕು, ಹಿಂದೂಗಳನ್ನ ಅಸುರಕ್ಷಿತರನ್ನಾಗಿ ಮಾಡಬೇಕು, ಅವ್ರಿಗೆ ಯಾವುದೇ ಸುರಕ್ಷತೆ ಇರಬಾರ್ದು ಅನ್ನುವಂತ ಒಂದು ದೊಡ್ಡ ಷಡ್ಯಂತ್ರ ಇದರ ಹಿಂದೆ ಇದೆ ಅಂತ ಖಂಡಿತವಾಗೂ ಹೇಳ್ಬಹುದು. ಈ ರೀತಿಯ ಷಡ್ಯಂತ್ರ ಪದೇ ಪದೇ ನಡೀತಾ ಇದೆ. ನಾಳೆನೂ ನಡಿಬಹುದು, ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಘಟನೆ ಕೂಡ ನಡಿಬಹುದು, ಇದಕ್ಕಿಂತ ಭೀಕರವಾದ ಘಟನೆ ಕೂಡ ನಡಿಬಹುದು. ಹಾಗಾಗಿ ಇದೆಲ್ಲದರಲ್ಲಿಂದ ಇದೆಷ್ಟು ವಿದ್ಯಮಾನಗಳಿಂದ ಇಡೀ ದೇಶಕ್ಕೆ ರವಾನೆ ಆಗಿರುವ ಒಂದೇ ಒಂದು ಸಂದೇಶ ಅಂದ್ರೆ, ಹಿಂದೂಗಳು ಇದೇ ರೀತಿ ಇದ್ರೆ ಅವರ ಬದುಕು ನರಕ ಸದೃಶ ಆಗುತ್ತೆ. ಹಾಗಾಗಿ ಜಾಗೃತರಾಗಬೇಕು. ಸಾಧ್ಯವಾದ್ರೆ ತಮ್ಮ ಕೈಯಲ್ಲಿ ಏನಾದ್ರೂ ಆಯುಧಗಳನ್ನು ಇಟ್ಕೋಬೇಕು. ಕೊನೆ ಪಕ್ಷ ಏನಿಲ್ಲ ಅಂದ್ರು ಮೆಣಸಿನ ಪುಡಿ, ಖಾರದ ಪುಡಿ, ಜೊತೆಗೆ ಒಂದು ಚಾಕು ಇಟ್ಕೊಂಡ್ರು ತಪ್ಪಲ್ಲ. ಯಾಕೆಂದ್ರೆ ಸಂವಿಧಾನವೇ ನಮಗೆ ಹಕ್ಕನ್ನು ಕೊಟ್ಟಿದೆ, ಆತ್ಮರಕ್ಷಣೆ. ನಾವು ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಯುಧ ಇಟ್ಕೊಂಡ್ರೆ ಖಂಡಿತ ತಪ್ಪಲ್ಲ. ಅದರರ್ಥ ಇನ್ನೊಬ್ಬರಿಗೆ ಹೊಡಿಬೇಕು, ಸಾಯಿಸ್ಬೇಕು ಅಂತಲ್ಲ. ಆದ್ರೆ ನಮ್ಮ ಆತ್ಮರಕ್ಷಣೆ ಇವತ್ತು ಅತ್ಯಂತ ಅನಿವಾರ್ಯವಾಗಿದೆ. ಹಿಂದೂಗಳ ಮೇಲೆ ಎಲ್ಲೆಂದರಲ್ಲಿ ದೌರ್ಜನ್ಯ ನಡೀತಾ ಇದೆ. ಯಾವ ಒಂದು ಮನಸ್ಥಿತಿ ಇದೆ ಅಂದ್ರೆ, ನಾವು ಹೊರಗಡೆ ಹೋಗೋದಕ್ಕೆ ಭಯ ಆಗುತ್ತೆ. ಇವತ್ತು ಕಾಶ್ಮೀರದಲ್ಲಿ ಹೋದಂತ ಪ್ರವಾಸಿಗರು ಅನೇಕರು ಲಾಡ್ಜ್ಗಳಲ್ಲಿ ಉಳ್ಕೊಂಡಿದ್ದಾರೆ, ಮುಂದೇನು ಅಂತ ಅವರಿಗೆ ಆತಂಕ ಕಾಡ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಹಿಂದೂಗಳ ಜಾಗೃತಿ ಬಹಳ ಅಗತ್ಯವಿದೆ. ನಾವು ಮತ್ತಷ್ಟು ಯೋಚನೆ ಮಾಡಬೇಕು. ಇತಿಹಾಸ ನಮಗೆ ಅನೇಕ ಪಾಠಗಳನ್ನು ಕಲಿಸಿದೆ, ಆದ್ರೆ ಆ ಪಾಠ ಎಲ್ಲ ನಾವು ಮರಿತಾ ಇದ್ದೀವಿ. ಹೊಸ ಹೊಸ ಪಾಠಗಳನ್ನ ನಾವು ಪ್ರತಿನಿತ್ಯ ಕಲಿಬೇಕಾಗಿದೆ. ಹಿಂದೂ ಎದ್ದರೆ ಅವನು ಖಂಡಿತ ಹಿಂದೂ ಸಮಾಜ ಉದ್ಧಾರ ಆಗುತ್ತೆ. ನಾವು ಕೇವಲ ಒಂದು ಮೈತ್ರಿ ಅಥವಾ ಒಂದು ನಾವು ಎಲ್ಲರ ಜೊತೆಗೆ ಬಹಳ ಬಾಂಧವ್ಯ ಇರ್ಬೇಕು ಅಂತಲ್ಲ, ನಾವು ಯುದ್ಧದ ಮನಸ್ಥಿತಿಯಲ್ಲಿ ಇರಬೇಕು. ರಣಾಚ ತತ್ಪರ ಅಂತ ಒಂದು ಮಾತನ್ನ ಹಿಂದೆ ಏಕನಾಥ್ ರಾನಡೆ ಅಂತ ಅವರು ಹೇಳ್ತಾ ಇದ್ರು. ಸದಾ ಯುದ್ಧಕ್ಕೆ ಸಿದ್ಧನಾಗಿರ್ಬೇಕು ನಾವು ಅಂತ. ಯುದ್ಧದ ಮನಸ್ಥಿತಿ ಇರಬೇಕು ಹಿಂದೂಗಳಲ್ಲಿ. ಹಾಗಿದ್ರೆ ಮಾತ್ರ ಹಿಂದೂ ಸಮಾಜ ಬಲಿಷ್ಠವಾಗಿ ಉಳಿಯೋದಕ್ಕೆ ಸಾಧ್ಯ ಇದೆ. ನಾವು ಬಾಳ ಬಲ್ಲೆವು, ಆಳ ಬಲ್ಲೆವು, ಸೋಲನೊಲ್ಲೆವು ಒಲ್ಲೆವು, ವಿಶ್ವವೆಲ್ಲವೂ ಮುನಿದು ನಿಂತರು, ನಾಡ ನುಡಿಸಲು ಬಲ್ಲೆವು ಅನ್ನುವಂತ ದೃಢ ಸಂಕಲ್ಪವನ್ನ
ಇವತ್ತು ಹಿಂದೂಗಳು ಮಾಡಬೇಕಾಗಿದೆ. ನಮ್ಮ ಪ್ರಧಾನಿಯವರು ಕೂಡ ಅದೇ ಹೇಳಿದ್ರು, ಪ್ರತಿಯೊಬ್ಬರಿಗೂ ಪಾಠವನ್ನ ಕಲಿಸ್ತೀವಿ ಅಂತ. ಇಂಥ ಘಟನೆಗಳಿಂದ ಹೆದರಿ ಕೂತ್ರೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹೆದರಬಾರದು, ಧೈರ್ಯವಾಗಿ ಮುನ್ನುಗ್ಗಬೇಕು. ಇವತ್ತು 27 ಜನರ ಒಂದು ಬಲಿದಾನ ಆಗಿದೆ ನಿಜ, ಹಿಂದೆ ಕೂಡ ಸಾಕಷ್ಟು ಬಲಿದಾನ ಆಗಿದೆ. ಆದ್ರೆ ಈ ಬಲಿದಾನಗಳಿಂದ ನಾವು ಪಾಠವನ್ನ ಕಲಿಬೇಕು. ಹಿಂದೂ ಸಮಾಜ ಇನ್ನಷ್ಟು ದೃಢಶಾಲಿ ಆಗ್ಬೇಕು. ಕೇವಲ ಸೈನಿಕರು ಬಂದು ನಮ್ಮನ್ನು ಕಾಪಾಡ್ತಾರೆ ಅಥವಾ ಸರ್ಕಾರ ಕಾಪಾಡ್ತಾರೆ ಅನ್ನೋ ಮನಸ್ಥಿತಿ ಹೋಗಿ ಪ್ರತಿಯೊಬ್ಬನು ತನ್ನ ಆತ್ಮರಕ್ಷಣೆಯನ್ನ ಮಾಡಿಕೊಳ್ಳಕ್ಕೆ ಸಿದ್ಧರಾಗಬೇಕು. ನಮ್ಮಲ್ಲಿ ನಾವೇ ಶಕ್ತಿಯನ್ನು ಗಳಿಸ್ಕೊಳ್ಬೇಕು. ಇಡೀ ಹಿಂದೂ ಸಮಾಜ ಎದ್ದು ನಿಂತ್ರೆ ಆಗ ಯಾರೂ ನಮ್ಮನ್ನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಮನಸ್ಥಿತಿಯನ್ನ ನಾವೀಗ ತಂದುಕೊಳ್ಳುವಂತ ಒಂದು ಸುಸಂದರ್ಭ ಬಂದೊದಗಿದೆ ಅಂತ ನನಗನ್ಸುತ್ತೆ. ನಮಸ್ಕಾರ.